ನಿನ್ನ ಮಗಳು ಕಿಡ್ನಿ ಮಾರಿ ಆದ್ರೂ ಸರಿ ನನ್ನ ಸಾಲನ ನನಗೆ ವಾಪಸ್ ಕೊಡು. ಈ ತರ ಒಬ್ಬ ಬಡ್ಡಿ ಕೊಟ್ಟಿರೋ ಓನರು ಒಬ್ಬ ಹೆಂಗಸ ಹತ್ರ ಹೇಳ್ತಾರೆ. ಸಾಲ ಮಾಡೋದಕ್ಕೂ ಮುಂಚೆ ನೀವು ಈ ವಿಷಯಗಳನ್ನ ತಿಳ್ಕೊಳ್ಳೇಬೇಕು. ಸಾಲ ಮಾಡಿದವ್ರ ಪರಿಸ್ಥಿತಿ ಇವಾಗ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ರಾಮನಗರ ಹತ್ರ ಇರುವಂತ ಮಾಗಡಿನಲ್ಲಿ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಹೆಣ್ಮಕ್ಳು 2013 ಮುಂಚೆ ಒಬ್ಬನ ಹತ್ರ, ಈ ದೊಡ್ಡ ದುಡ್ಡಿರೋನ ಹತ್ರ ಸಾಲ ತಗೊಂಡಿರ್ತಾರೆ ಬಡ್ಡಿಗೆ. 2013 ಅಚಾನಕ್ ಆಗಿ ಸಾಲ ತಗೊಂಡಂತ ಗಂಡ ತೀರೋಗ್ತಾರೆ. ಅವ್ರ ಹೆಂಡತಿ ಹೆಸರು ಗೀತಾ. ಇವಾಗ ಸಾಲ ಕೊಟ್ಟಿರುವಂತ ಓನರ್ ಬಂದು ಸಾಲ ಕೇಳೋಕ್ ಸ್ಟಾರ್ಟ್ ಮಾಡ್ತಾನೆ. ತಪ್ಪಲ್ಲ, ಆದ್ರೆ ಪ್ರೆಷರ್ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಊರವ್ರ ಮುಂದೆ ಎಲ್ಲ ಮರ್ಯಾದೆ ತೆಗಿತಾರೆ. ನನಗ್ ನನ್ನ ಸಾಲನ ವಾಪಸ್ ಕೊಡ್ಬೇಕು ಅಂತ ಪ್ರೆಷರ್ ಮೇಲೆ ಪ್ರೆಷರ್ ಆಗ್ತಾ ಹೋಗ್ತಾರೆ. ಅಯ್ಯಪ್ಪ ಗೀತಾ ಅವ್ರಿಗೆ ಏನ್ ಮಾಡೋದು ಗೊತ್ತಾಗೋದಿಲ್ಲ. ಅಯ್ಯಮ್ಮ ಏನ್ ಮಾಡ್ತಾರೆ, ಇನ್ನೊಂದ್ ಸ್ವಲ್ಪ ಟೈಮ್ ಕೊಡಿ ಅಂತಾನೇನೋ ಕೇಳಿರ್ತಾರೆ. ಆದ್ರೆ ಈ ಅಪ್ಪ ದುಡ್ಡು ಕೊಟ್ಟಿರೋ ಪ್ರೆಷರ್ ಮೇಲೆ ಪ್ರೆಷರ್ ಆಗ್ತಾ ಇರ್ತಾನೆ. ಗಂಡನ ಮೇಲೆ ಆಧಾರವಾಗಿ ನಿಂತಿರುವಂತ ಒಂದು ಲೋ ಕ್ಲಾಸ್ ಫ್ಯಾಮಿಲಿ. ಈಗ ಅವ್ರ ಸಿಚುವೇಶನ್ ಹೇಗಿರುತ್ತೆ, ಬೇರೆ ಯಾವುದೇ ಇನ್ಕಮ್ ಇರೋದಿಲ್ಲ. ದುಡ್ಡು ದುಡಿತಿದ್ದಂತ ಗಂಡನೇ ಇಲ್ದೇ ಇರುವಾಗ ಅವ್ರಿಗೆ ಇನ್ಕಮ್ಮೇ ಇಲ್ಲ. ಈಗ ಹೊಟ್ಟೆ ಪಾಡು ನಡ್ಸೋದೇ ಕಷ್ಟ ಆಗಿದೆ. ಅಂತವ್ರ ಹತ್ರ ಈ ಬಡ್ಡಿ ಕೊಟ್ಟಂತ ಮಂಜುನಾಥ್, ಆಲ್ಸೋ ನೋನ್ ಎಸ್ ಮಂಜಣ್ಣ, ಗೀತಾ ಹತ್ರ ಹೇಳ್ತಾರೆ, ನಾನ್ ನಿಮ್ಗೊಂದು ಹೇಳ್ತೀನಿ, ನೀವೇನಾದ್ರೂ ಆತರ ಮಾಡಿದ್ರೆ ನೀವು ನನಗೆ ನನ್ನ ಸಾಲನ ವಾಪಸ್ ಕೊಡ್ಬಹುದು ಅಂತ. ಗೀತಾ ಅವರು ಬೇರೆ ದಾರಿ ನಿಲ್ದೆ ಮಂಜಣ್ಣ ಹೇಳಿದ್ದನ್ನ ಒಪ್ಕೊಂತಾರೆ. ಮಂಜಣ್ಣ ಏನ್ ಐಡಿಯಾ ಕೊಟ್ಟ ಗೊತ್ತಾ, ನೀವು ನಿಮ್ ಕಿಡ್ನಿನ ಮಾರಿದ್ರೆ ನನಗ್ ಸ್ವಲ್ಪ ದುಡ್ಡು ಕೊಡ್ಬೋದು ಅಂತ ಗೀತಾ ಅವ್ರಿಗೆ ಐಡಿಯಾ ಕೊಡ್ತಾನೆ. ಗೀತಾ ಅವ್ರಿಗೆ ಬೇರೆ ದಾರಿ ಇಲ್ಲದೆ ಒಪ್ಕೊಂಡು ಕಿಡ್ನಿ ಮಾರೋದಕ್ಕೆ ಬೆಂಗಳೂರಿಗೆ ಯಶವಂತಪುರದ ಹತ್ರ ಬರ್ತಾರೆ ಕಾರಲ್ಲಿ. ಇಲ್ಲಿ ರಿಸೀವ್ ಮಾಡ್ಕೊಳಕ್ ಒಂದು ಫ್ಯಾಮಿಲಿ ಇರುತ್ತಂತೆ. ಅವರು ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆನಲ್ಲಿ ಒಂದು ಕಿಡ್ನಿನ ತೆಗಿತಾರೆ. ಆ ಕಿಡ್ನಿ ಬೆಲೆ ಎಷ್ಟಿರ್ಬೋದು ಅಂತ ನೀವು ಒಂದ್ಸಲ ಯೋಚನೆ ಮಾಡಿ. ಬರೀ 2.5 ಲಕ್ಷ. ಬಡ್ಡಿ ಕೊಟ್ಟಿದ್ದಂತ ಮಂಜಣ್ಣ 2.5 ಲಕ್ಷನ ಕ್ಲಿಯರ್ ಆಯ್ತು. ಮಿಕ್ಕಿದ್ದು ದುಡ್ಡು ಕೊಡು ಅಂತ ಸ್ವಲ್ಪ ದಿನಗಳು ಕಳ್ಕೊಂಡು ಮನೆ ಹತ್ರ ಹೋಗ್ತಾನೆ. ಪ್ರೆಷರ್ ಮೇಲೆ ಪ್ರೆಷರ್ ಆಗ್ತಾನೆ. ಊರವ್ರ ಮುಂದೆ ಎಲ್ಲ ಮಾನ ಮರ್ಯಾದೆ ತೆಗಿತಾ ಹೋಗ್ತಾನೆ. ನಿಮ್ಗೆ ಗೊತ್ತಿರುತ್ತೆ, ಊರ್ಗಳ ಕಡೆ ಬಡ್ಡಿಗೆಲ್ಲ ದುಡ್ಡು ಕೊಡ್ತಾರಲ್ಲ, ಅಂತವ್ರ ಹತ್ರ ನೀವೇನಾದ್ರೂ ಸಾಲ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ರೀಸೆಂಟ್ ಆಗಿ ಒಂದು ದುಲ್ಕರ್ ಸಲ್ಮಾನ್ ಒಂದು ಮೂವಿ ಬಂದಿದೆ. ಆ ಮೂವಿನಲ್ಲಿ ಇಂಟ್ರೋ ಇದೆ, ಅದನ್ನೊಂದ್ಸಲ ನೋಡ್ರಿ. ಸಖತ್ ರಿಯಲಿಸ್ಟಿಕ್ ಆಗಿದೆ. వస్తువు కావాలంటే డబ్బుతో కొనాలి, రెస్పెక్ట్ కావాలంటే ಡಬ್ಬು ಮನ ಒಂಟಿ మీద ಕನಪಡಾಲಿ. ಈಗ ಗೀತಾ ಅವ್ರಿಗೆ ಬೇರೆ ದಾರಿ ಇಲ್ಲದೆ ಸ್ವಲ್ಪ ಟೈಮ್ ಕೊಡಿ ಅಂತಾನೋ ಏನೋ ಕೇಳಿದರೆ, ಆದ್ರೆ ಬಡ್ಡಿ ಕೊಟ್ಟಿರೋ ಮಂಜುನಾಥ್ ಪ್ರೆಷರ್ ಮೇಲೆ ಪ್ರೆಷರ್ ಆಗ್ತಾ ಹೋಗ್ತಾರೆ. ಇನ್ನೊಂದು ಐಡಿಯಾ ಕೊಡ್ತೀನಿ ಅಂತ ಹೇಳ್ತಾರೆ. ಗೀತಾ ಅವ್ರಿಗೆ ಇನ್ನೊಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇರೋದು ಇನ್ನೊಂದು ಕಿಡ್ನಿ ಏನಾದ್ರು ಕೇಳ್ತಾನೇನೋ ಈ ಅಪ್ಪ ಅಂತ. ಅವಾಗ ಆ ಅಪ್ಪ ಬಂದು ಹೇಳೋದೇನ್ ಗೊತ್ತಾ, ನನಗೆ ನೀನು ಮಗಳಿದಾಳಲ್ಲ, ಮಗಳದು ಕಿಡ್ನಿ ಮಾರು, ನನಗೆ ನನ್ನ ದುಡ್ಡು ವಾಪಸ್ ಕೊಡು ಅಂತ. ಆ ಅಪ್ಪ ಎಂತ ಮನುಷ್ಯ ಅಂತ ನಿಮ್ಗೂ ಅರ್ಥ ಆಗಿರುತ್ತೆ. ತನ್ನ ಮಗಳದು ಕಿಡ್ನಿ ಕೇಳ್ತಾ ಇದ್ದಾನಲ್ಲ ಅಂತ ಸಹಿಸ್ಕೊಳಕಾಗದೆ ಆ ಅಮ್ಮ ಮೀಡಿಯಾ ಹತ್ರ ಹೋಗ್ತಾರೆ. ಅವಾಗ ಮೀಡಿಯಾದಲ್ಲಿ ಇಂಟರ್ವ್ಯೂ ಮಾಡಿದಾಗ ರಿಯಾಲಿಟಿ ಅರ್ಥ ಆಗುತ್ತೆ. ಮಂಜುನಾಥ್ ಅಲಿಯಾಸ್ ಮಂಜಣ್ಣ ಮಾಗಡಿನಲ್ಲಿ ಬರೀ ಗೀತಾ ಅವ್ರ ಹತ್ರ ಅಷ್ಟೇ ಕಿಡ್ನಿ ತಗೊಂಡಿರಲ್ಲ, ಸುಮಾರು ಹೆಣ್ಣು ಮಕ್ಕಳ ಹತ್ರ ಸಾಲ ಕೊಟ್ಟು ಇದೇ ರೀತಿ ಟಾರ್ಗೆಟ್ ಮಾಡಿ ಅವರ ಕಿಡ್ನಿನೂ ಕೂಡ ಮಾರಿಸ್ಕೊಂಡಿದ್ದಾರೆ ಅನ್ನೋ ನ್ಯೂಸ್ ಇದೆ. ಸೊ ಇದೇ ಕಾರಣಕ್ಕೆ ನಾನು ಹೇಳೋದೇನಂದ್ರೆ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇಂಡಿಪೆಂಡೆಂಟ್ ಆಗಿರ್ಬೇಕು. ಇಂಡಿಪೆಂಡೆಂಟ್ ಅನ್ನೋ ಕಾರಣಕ್ಕೆ ನೀವು ಎಲ್ಲರನ್ನು ಬಿಟ್ಟು ನನ್ನ ಹತ್ರ ಎಲ್ಲ ಇದೆ ಆ ಥರ ನಾನು ಹೇಳ್ತಿಲ್ಲ. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ಕೆಲವು ಸಿಚುವೇಶನ್ಗಳು ಬರುತ್ತೆ, ಆ ಸಿಚುವೇಶನ್ ಅಲ್ಲಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಂಡಿರ್ಬೇಕು ಅಂತ ಹೇಳೋದು ಇದೇ ಕಾರಣಕ್ಕೆ. ಆಗಿನ ಜನರೇಷನ್ ಹಂಗಿರ್ಲಿಲ್ಲ, ಬಟ್ ಆದ್ರೆ ಈಗಿನ ಜನರೇಷನ್ ಆಲ್ರೆಡಿ ಫಾಸ್ಟ್ ಫಾರ್ವರ್ಡ್ ಇದ್ದಾರೆ. ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂತಾ ಇದ್ದಾರೆ, ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದಾರೆ. ಇದು ಬರೀ ಮಾಗಡಿನಲ್ಲಿ ಅಷ್ಟೇ ನಡೆದಿಲ್ಲ, ಇದೇ ತರ ಇನ್ನೊಂದು ಇನ್ಸಿಡೆಂಟ್ ನಡೆದಿದೆ. ಅಲ್ಲೇ ನಡೆದಿದೆ. ಅವ್ರ ಗಂಡ ಏನೋ ತೀರೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡು ಏನೋ ತೀರೋಗಿದ್ದಾರೆ. ಅದಾದ್ಮೇಲೆ ಆಕೆ ತನ್ನ ತಾಳಿನ ಪೋಸ್ಟ್ ಮಾಡ್ತಾರೆ. ಎಲ್ಲಿಗೆ? ವಿಧಾನಸೌಧಕ್ಕೆ. ಈ ದುಡ್ಡು ಬಡ್ಡಿ ಕೊಟ್ಟಿದಂತ ಓನರ್ಗಳು ಅವ್ರಗಳೆಲ್ಲ ಹಾಕಿರುವಂತ ಪ್ರೆಷರ್ ನ ತಡ್ಕೊಳಕಾಗದೆ ಆ ಅಮ್ಮ ತಾಳಿನ ಪೋಸ್ಟ್ ಮಾಡಿದಾರಂತೆ. ಇನ್ನೂ ಒಂದು ಇನ್ಸಿಡೆಂಟ್ ಏನಿದೆ, ವೆರಿ ರೀಸೆಂಟ್ ಆಗಿ ಹುಟ್ಟಿರುವಂತ ಸಣ್ಣ ಮಗುನ ಎತ್ಕೊಂಡಿರುವಂತ ತಾಯಿ ಮಗುನ ಮನೆಯಿಂದ ಆಚೆಗೆ ಹಾಕಿದ್ದಾರೆ. ಬಡ್ಡಿನ ವಸೂಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮನೆನ ಜಪ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನನ್ನ ಔಷಧ ಡಾಕ್ಯುಮೆಂಟ್ಸ್ ಎಲ್ಲ ಒಳಗದಾವ ಸರ್. ಅಂತ ತಗೋತೇನೆ, ಬಾಗ್ಲಾ ತೆಗಿ ಅಂತಂದ್ರೆ 5 ನಿಮಿಷ ಬಾಗ್ಲಾ ತೆಗಿ. ಕರ್ನಾಟಕದಲ್ಲಿ ಬರೀ ಇದಷ್ಟೇ ಅಲ್ಲ, ತುಂಬಾ ಕಡೆ ಈ ತರ ಇನ್ಸಿಡೆಂಟ್ಗಳು ನಡೀತಾ ಇದೆ. ಅನ್ಆರ್ಗನೈಸ್ಡ್ ಬಡ್ಡಿ ಕೊಡುವಂತ ಎಷ್ಟೋ ಓನರ್ಗಳು ಈ ತರ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾ ಇದ್ದಾರೆ? ಲೋ ಕ್ಲಾಸ್, ಲೋ ಇನ್ಕಮ್ ಇರುವಂತ ಪೀಪಲ್ ಗಳಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇದೇನಿದು ಬಡ್ಡಿ ಕೊಡುವ ವ್ಯವಹಾರ, ಯಾರು, ಹೆಂಗೆ, ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದನ್ನ ಓವರ್ ಆಲ್ ಕರೆಯೋದು ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಟ್ ಅಂತ. ಅವ್ರು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಇಟ್ ಈಸ್ ಅನ್ಆರ್ಗನೈಸ್ ಸೆಕ್ಟರ್ ಆಗಿತ್ತು, ಬಟ್ ಆರ್ಗನೈಸ್ ಸೆಕ್ಟರ್ ಆಗಿ ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಟ್ ಒಂದು ಕೆಲವು ಗ್ರೂಪ್ ಆಫ್ ಪೀಪಲ್ ಗಳಿಗೆ ಸಾಲವನ್ನ ಕೊಡ್ತಾ ಇದ್ರು ವಿದೌಟ್ ಎನಿ ಕೊಲ್ಯಾಟ್ರಲ್. ಹೊಲ, ಜಮೀನು, ಮನೆ ಯಾವುದೇ ಪತ್ರಗಳನ್ನ ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಗ್ಯಾರಂಟಿಗೆ ಅಂತ ಹೇಳ್ಬಿಟ್ಟು ಅವರು ಗ್ರೂಪ್ ಆಫ್ ಪೀಪಲ್ ಗೆ ಕೊಡ್ತಿದ್ರಲ್ಲ. ಈಗ 4 ಜನ ಕೊಟ್ರು ಅಂದ್ರೆ ಒಬ್ರಿಗೊಬ್ರು ಗ್ಯಾರಂಟಿನ ಕೊಡ್ಬೇಕಾಗಿತ್ತು. ಇನ್ ಕೇಸ್ ಒಬ್ಬ ನಿಮ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇನ್ನೊಬ್ಬ
ಗ್ಯಾರಂಟಿ ಅನ್ನೋ ತರ ಕೊಡ್ತಿದ್ರು. ಇದು ಇವಾಗ್ಲೂ ಹಳ್ಳಿಗಳ ಕಡೆ ನಡೀತಿದೆ. ನಮ್ಮೂರಲ್ಲೂ ಒಂದು ದೇವಸ್ಥಾನದ ಚೀಟಿ ಅಂತ ಹಾಕೊಂಡಿದ್ದಾರೆ. ಅಲ್ಲೇನಾದ್ರೂ ಒಬ್ರು ಸಾಲ ತಗೊಂಡ್ರೆ ಇನ್ನೊಬ್ರು ಗ್ಯಾರಂಟಿನ ಕೊಡ್ಬೇಕು. ಇನ್ ಕೇಸ್ ಈ ಅಪ್ಪ ಏನಾದ್ರು ಕರೆಕ್ಟಾಗಿ ಕೊಟ್ಟಿಲ್ಲ ಕಟ್ಟಲಿಲ್ಲ ಅಂದ್ರೆ ಆ ಅಪ್ಪ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ತರ ಅವರಿಗೆ ಅಂದ್ರೆ ಗ್ಯಾರಂಟಿ. ಸೊ ಈ ತರ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಕೂಡ ಈ ತರ ಆರ್ಗನೈಸ್ಡ್ ಆಗಿ ಸಾಲವನ್ನ ಕೊಡ್ತಾರೆ. ಸಾಲವನ್ನ ವಾಪಸ್ಸು ತಗೊಳ್ಳುವಂತ ರೀತಿ ಸೇಮ್ EMI ಕಟ್ತೀವಲ್ಲ ನಾವಿವಾಗ, ಅದೇ ರೀತಿ ಅವರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಸಾಲನ ವಾಪಸ್ ಕೊಡ್ಬೇಕು ಅಂತ ಇರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಸಾಲವನ್ನ ರಿಕವರ್ ಮಾಡ್ಕೊಳ್ಳುವಂತ ಒಂದು ಪ್ರೊಸೀಜರ್ ಇದೆಯಲ್ಲ, ಅದಕ್ಕೆ ಯಾವುದೇ ಒಂದು ನೀತಿ ನಿಯಮಗಳು ಗೌರ್ಮೆಂಟ್ ಕಡೆಯಿಂದ ಇಲ್ಲ. ಅದೇ ಕಾರಣಕ್ಕೆ ಏನಾಗ್ತಿದೆ, ಸಾಲವನ್ನ ರಿಕವರ್ ಮಾಡ್ಕೊಳ್ಳಕ್ಕೆ ಬರ್ತಿರುವಂತ ಜನಗಳು ಮನ್ಸಿಗೆ ಬಂದಂತೆ ರೌಡಿಸಂ ಎಂತ ಲೆವೆಲ್ಗೆ ಬೇಕಾದ್ರೂ ಇಳಿದು ಸಾಲ ಈಸ್ಕೊಂಡವ್ರ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡದೆ ಎಂತ ಲೆವೆಲ್ಗೆ ಬೇಕಾದ್ರೂ ಇಳಿತಿರುವಂತ ಜನಗಳು ತುಂಬಾ ಜಾಸ್ತಿ ಆಗಿದ್ದಾರೆ. ಅದೇ ಕಾರಣಕ್ಕೆ ಈಗ ಕಂಪ್ಲೇಂಟ್ ಎಲ್ಲ ಜಾಸ್ತಿ ಹೋಗ್ತಿದೆ, ಅದು ನ್ಯೂಸ್ ವೈರಲ್ ಆಗ್ತಿದೆ. ಕಿಡ್ನಿನ ಕೇಳಿದಾರೆ ಅಂತ ಹೇಳಿದ್ವಲ್ಲ, ಅದೇ ಒಂದು ಎಕ್ಸಾಂಪಲ್ ನಿಮ್ಗೆ ಸಾಕು. ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಬರೀ ಏನು ಜಮೀನು ಪತ್ರಗಳು ಇಲ್ದೇನೆ ಸಾಲ ಕೊಡ್ತಾರೆ ಅಂತಲ್ಲ, ಅದನ್ನ ಇಟ್ಕೊಂಡು ಕೂಡ ಸಾಲ ತಗೊಳ್ಳೋರಿದ್ದಾರೆ, ಸಾಲ ಕೊಡೋರಿದ್ದಾರೆ. ಅನ್ಆರ್ಗನೈಸ್ ಸೆಕ್ಟರ್ ಕೂಡ ಇದೆ. ಇದ್ರ ಇಂಟ್ರೆಸ್ಟ್ ರೇಟ್ ಕೇಳಿದ್ರೆ ನೀವು ತಲೆ ಸುತ್ತಿ ಗಿರ್ರ ಅಂತ ಬಿದ್ದೋಗ್ಬಿಡ್ತೀರಾ. 25-40% ಪರ್ ಆನಮ್ ಇಂಟ್ರೆಸ್ಟ್ ನ ಕಟ್ಟಬೇಕು. ಇನ್ನೂ ಕೆಲವು ಕಡೆ 3%, 5%, 7%, 10% ಗಂಟ ಇಂಟ್ರೆಸ್ಟ್ ರೇಟ್ ಇದೆ. ಸಾಲ ಕೊಡೋರು ಸಾಲ ಈಸ್ಕೊಳ್ಳೋರ ಪರಿಸ್ಥಿತಿನ ನೋಡಿ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡ್ತಾರೆ. ಎಮರ್ಜೆನ್ಸಿಗೆ ನನಗೆ ದುಡ್ಡು ಬೇಕು ಅಂತ ನೀವು ಕೇಳ್ಕೊಂಡು ಹೋದ್ರೆ 7% ಕೊಡಪ್ಪ ಅಂತ ಕೊಡ್ಬೇಕಾದ್ರೇನೆ ಆಲ್ರೆಡಿ 1 ತಿಂಗಳು ಬಡ್ಡಿ ಇಟ್ಕೊಂಡು ವಾಪಸ್ ಕೊಡ್ತಾರೆ. ಅದು ನಿಮ್ಗೆಲ್ಲ ಸಾಲ ಯಾರಾದ್ರೂ ಈಸ್ಕೊಂಡಿದ್ರೆ ಗೊತ್ತಿರುತ್ತೆ. ಅದನ್ನ ರಿಕವರ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಚಾಚು ತಪ್ಪದೆ ಅವರ ಮನೆ ಬಾಗಿಲಿಗೆ ಹೋಗ್ತಾರೆ. ದುಡ್ಡೇನಾದ್ರೂ ನೀವು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಆಗಿ ಅವ್ರ ಕೈಲಿ ಕೊಟ್ರೆ ನಿಮ್ಮ ಮರ್ಯಾದೆ ಮನೆ ಒಳಗಡೆ ಇರುತ್ತೆ. ದುಡ್ಡುನೇನಾದ್ರೂ 1 ತಿಂಗಳು 2 ತಿಂಗಳು ಕರೆಕ್ಟ್ ಆಗಿ ಕಟ್ಲಿಲ್ಲ ಅಂದ್ರೆ ನಿಮ್ಮ ಮರ್ಯಾದೆ ಎಲ್ಲಾನು ಮನೆ ಒಳಗಡೆಯಿಂದ ಬೀದಿಗೆ ತಗೊಂಬಂದು ಎಲ್ಲರ ಮುಂದೆ ತೋರಿಸ್ತಾರೆ, ನೀವ್ಯಾರು ನೀವೇನು ಅಂತ. ಜೀವನನ ಜಿಗುಪ್ಸೆ ಬರೋ ತರ ಮಾಡ್ತಾರೆ. ಸೊ ಇಶ್ಯೂಗಳು ಸ್ಟಾರ್ಟ್ ಆಗಿದ್ದೆ ಇಲ್ಲಿ. ದುಡ್ಡನ್ನ ರಿಕವರಿ ಮಾಡ್ಕೊಳ್ಳುವಂತ ವಿಧಾನಗಳಿದೆಯಲ್ಲ, ಇದಕ್ಕೆ ಯಾವುದೇ ಕಟ್ಟುಪಾಡುಗಳಿಲ್ಲ. ಗೌರ್ಮೆಂಟ್ ಗಳಿಂದ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ಲೋನ್ ತಗೊಂಡಿರೋರ್ ಪರವಾಗಿ ಯಾವುದೇ ಒಂದು ಸಪೋರ್ಟಿವ್ ಒಂದು ಎಕೋಸಿಸ್ಟಮೇ ಇಲ್ಲ. ಅವರು ಏನಾದ್ರೂ ದುಡ್ಡು ಈಸ್ಕೋಬೇಕು ಅಂತ ಮನೆಗೆ ಬಂದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಮನೇಲಿರೋರ್ನ ಆಚೆಗೆ ಎಸ್ಬಿಟ್ಟು ಮನೆನ ಜಪ್ತಿ ಮಾಡ್ತಾ ಇದೀವಿ ಅಂದ್ಬಿಟ್ಟು ಮನೆ ಬಾಗ್ಲು ಬೀಗ ಹಾಕೊಂಡು ಕೂಡ ಬಂದಿರೋರು ಇದಾರೆ. ಹಸು ಕರುಗಳು ಏನಾದ್ರು ಇದ್ರೆ ಅದನ್ನು ಕೂಡ ಹೊಡ್ಕೊಂಡು ಹೋಗಿರೋರು ಇದಾರೆ. ಎಷ್ಟೋ ಜಮೀನ್ಗಳ ಪತ್ರನ ಕಿತ್ಕೊಂಡು ಹೋಗಿರೋರು ಇದಾರೆ. ಇಷ್ಟೋ ವಿಷಯಗಳು ಲೋ ಲೆವೆಲ್ ಲೋ ಕ್ಲಾಸ್ ಪೀಪಲ್ಗೆ ನಡೀತಾನೆ ಇದೆ. ಇನ್ಫ್ಯಾಕ್ಟ್ ಮಿಡಲ್ ಕ್ಲಾಸ್ ಪೀಪಲ್ಗೂ ನಡೀತಾನೆ ಇದೆ. ಹಾಗಂತ ದುಡ್ಡು ತಗೊಂಡವರೆಲ್ಲ ಒಳ್ಳೆಯವರು, ದುಡ್ಡು ಕೊಟ್ಟವರೆಲ್ಲ ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ. ದುಡ್ಡು ತಗೊಂಡು ಇಂಟೆನ್ಷನ್ಲಿ ಕೊಡದೆ ಕಳ್ಳಾಟ ಆಡೋರು ಇದಾರೆ, ಚಳ್ಳೆ ಹಣ್ಣು ತಿಲ್ಸೋರು ಇದಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಆದ್ರೆ ದುಡ್ಡು ಈಸ್ಕೊಂಡು ನಿಜವಾಗಿ ಅವಶ್ಯಕತೆ ಇದ್ದು ದುಡ್ಡು ಈಸ್ಕೊಂಡು ಕಟ್ಟೋಕೆ ಆಗದಿದ್ದಂತ ಪರಿಸ್ಥಿತಿನಲ್ಲಿ ತೊಂದರೆನ ಅನುಭವಿಸ್ತಾ ಇದಾರಲ್ಲ, ಅವರ ಪರಿಸ್ಥಿತಿನ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ. ನಡೆದಿರೋ ಕೇಸ್ಗಳ ಲಿಸ್ಟ್ ಏನಾದ್ರೂ ನೀವು ನೋಡಿದ್ರೆ ನಿಮ್ಗೂ ಕೂಡ ಆಶ್ಚರ್ಯ ಆಗುತ್ತೆ. 4 ಲಕ್ಷ ಸಾಲ ತಗೊಂಡಿರೋರು 19 ಲಕ್ಷ ಸಾಲ ಕೊಡಬೇಕು ಅನ್ನೋ ಒಂದು ಪರಿಸ್ಥಿತಿ ಯೋಚನೆ ಮಾಡಿ. 4 ಲಕ್ಷಕ್ಕೆ ಎಷ್ಟು ಲಕ್ಷ ಬಡ್ಡಿ? 15 ಲಕ್ಷ ಬಡ್ಡಿ. ಎಷ್ಟೋ ಜನ ರಾತ್ರಿ ಗಂಟು ಮೂಟೆ ಕಟ್ಕೊಂಡು ಊರ್ ಬಿಟ್ಟು ಹೋಗಿರೋರು ಇದಾರೆ. ಎಷ್ಟೋ ಜನ ದುಡ್ಡು ಕಟ್ಟಕ್ಕಾಗದೆ ತಮ್ಮ ಸ್ವಂತ ಜಮೀನಿಗೆ ಹೋಗಿ ಹತ್ಯೆ ಮಾಡ್ಕೊಂಡಿರೋರು ಇದಾರೆ. ಕಿಡ್ನಿ ಮಾರಿರೋರು ಇದಾರೆ. ಇನ್ನು ಏನೇನೋ ಮಾರಿರೋರು ಕೂಡ ಇದಾರೆ. ಸಾಲ ಕೊಡೋರ್ದು ಏನೂ ತಪ್ಪಿಲ್ಲ, ಆದ್ರೆ ಅಷ್ಟೊಂದು ಬಡ್ಡಿಗೆ ಸಾಲ ಕೊಡೋರು ಇದಾರಲ್ಲ, ಅವ್ರಗಳ ಬಗ್ಗೆ ಮಾತಾಡ್ಲೇಬೇಕು. ಗೌರ್ಮೆಂಟ್ ಒಂದು ರೂಲ್ಸ್ ತರಲೇಬೇಕು. ಲೋನ್ ನ ರಿಕವರಿ ಮಾಡ್ಕೊಳಕ್ಕೆ ಅಂತ ಹೋದಾಗ ಸಾಲ ಈಸ್ಕೊಂಡವರ ವಿರುದ್ಧವಾಗಿ ನಡೆಯುವಂತ ದೌರ್ಜನ್ಯಗಳ ಬಗ್ಗೆ ಗೌರ್ಮೆಂಟ್ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ತರಲೇಬೇಕು. ಅದೇ ವಿಚಾರವಾಗಿ ಒಂದು ಲೇಟೆಸ್ಟ್ ನ್ಯೂಸ್ ಇದೆ. ಸಾಲವನ್ನ ರಿಕವರಿ ಮಾಡುವಕ್ಕೆ ಅಂತ ಹೋದಾಗ ಅವ್ರ ಮೇಲೆ ಏನಾದ್ರೂ ಎಕ್ಸ್ಟ್ರೀಮ್ ಅತಿಯಾಗಿ ಏನಾದ್ರೂ ಪ್ರೆಷರ್ ಅಥವಾ ಏನಾದ್ರೂ ಮಾಡಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ, ಕ್ರಿಮಿನಲ್ ಕೇಸ್ ಹಾಕಲಾಗುತ್ತೆ ಅಂತ ಯಾವುದೋ ಒಂದು ಆರ್ಡರ್ ಪಾಸ್ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಬೈರತಿ ಸುರೇಶ್ ಅಂತ ಅನ್ಕೊಂತೀನಿ. ಮೈಕ್ರೋ ಫೈನಾನ್ಸ್ ಅವರು ಬಲವಂತವಾಗಿ ರೈತರುಗಳ ಹತ್ರ ಬಡವರ ಹತ್ರ ಹಣ ವಸೂಲಿ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ದಾಖಲೆ ನಾವು ಮಾಡಬೇಕು ಅಂತ ಹೇಳಿ ಈಗಾಗಲೇ ಆದೇಶ ಹೊರಡಿಸಿದೆ. ಸೊ ಈ ಲೋನ್ ಬಗ್ಗೆ ನನ್ನ ಲೈಫಲ್ಲೂ ಒಂದು ನಡೆದಿರುವಂತ ಸಣ್ಣ ಇನ್ಸಿಡೆಂಟ್ ನಾನು ಹೇಳ್ತೀನಿ. ನಮ್ಮ ರಿಲೇಟಿವ್ಸ್ ಅಲ್ಲಿ ಒಬ್ರು ಬಡ್ಡಿಗೆ ಅಂತ ಲೋನ್ ತಗೊಂಡಿದ್ರು. ಅರೌಂಡ್ 5% 6% ಆ ತರ ಮಂತ್ಲಿ. ಅವನಿಗೆ ಕಟ್ಟೋಕ್ ಆಗಿಲ್ಲ ದುಡ್ಡು. ಸೊ ಇವಾಗ ನನ್ಗೂ ಪರಿಚಯ ಇರೋರೇ ಲೋನ್ ಕೊಟ್ಟಿದ್ದು. ಅವರು ನನ್ನನ್ನು ಕರೆಸಿದ್ರು ರಾತ್ರಿ 12 ಗಂಟೆಲಿ. ಅವನ ಸುತ್ತ ಎಲ್ಲ ಹುಡುಗರು ನಿಂತ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆಲಿ ಅವನ್ನ ಲಾಕ್ ಮಾಡ್ಕೊಂಡು ದುಡ್ಡು ಕೊಡು, ಇಲ್ಲ ಅಂದ್ರೆ ನಿನ್ ಕಾರ್ ಕಿತ್ಕೊಂತೀವಿ, ಬೈಕ್ ಕಿತ್ಕೊಂತೀವಿ ಅಂತ ಏನೋ ಹಾಕಿದ್ದಾರೆ. ಸೊ ನನ್ನನ್ನು ಕರೆಸಿದ್ರು ಅಲ್ಲಿಗೆ. ಅವನು ದುಡ್ಡು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾನೆ, ಅದಕ್ಕೆ ಗ್ಯಾರಂಟಿ ನೀವು ಕೊಡಿ ಅಂತ ಹೇಳ್ಬಿಟ್ಟು ನನ್ನನ್ನು ಕೇಳ್ತಿದ್ರು. ನನಗೆ ಅವನ ಮೇಲೆ ನಂಬಿಕೆನೇ ಇಲ್ಲ. ನಾನು ಹೆಂಗ್ ಗ್ಯಾರಂಟಿ ಕೊಡ್ಲಿ? ಗ್ಯಾರಂಟಿ ಕೊಟ್ರೆ ನೆಕ್ಸ್ಟ್ ನನ್ನನ್ನು ಇಟ್ಕೊಂತಾರೆ, ನಿನ್ ಬೈಕ್ ಕಿತ್ಕೊಂತೀನಿ, ನಿನ್ ಕಾರ್ ಕಿತ್ಕೊಂತೀನಿ ಅಂತ. ಇದೇ ತರ ಮೈಕ್ರೋ ಫೈನಾನ್ಸ್ ಅಲ್ಲಿ ದುಡ್ಡು ಕೊಟ್ಟು ಗ್ಯಾರಂಟಿ ಅಂತ ತಗೊಂಡಿರ್ತಾರಲ್ಲ, ಅವ್ರ ಪರಿಸ್ಥಿತಿನೂ ಏನು ನಾರ್ಮಲ್ ಆಗಿಲ್ಲ. ಅವ್ರ ಜೀವನನು ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ದುಡ್ಡು ಕೊಟ್ಟಿರೋರು ಬಡ್ಡಿ ಕೊಟ್ಟು ಬಡ್ಡಿನ ರಿಕವರ್ ಮಾಡ್ಕೊಳ್ಳೋಂಥವ್ರು ಇವರು ನಾರ್ಮಲ್ ಮನುಷ್ಯರಲ್ಲ. ಗೊತ್ತಿರುತ್ತೆ ಅವ್ರ ಬ್ಯಾಕ್ ಗ್ರೌಂಡ್ ಹೆಂಗಿರುತ್ತೆ, ಅವ್ರ ಏನೇನ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ.
ಬರುತ್ತೆ. ಬಡ್ಡಿ ಸಾಲ ಕೊಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅಷ್ಟೊಂದು ಲೆವೆಲ್ಗೆ ಬಡ್ಡಿಗೆ ಇಂಟ್ರೆಸ್ಟ್ ರೇಟ್ ಇಟ್ಕೊಂಡು ಸಾಲ ಕೊಡ್ತಾರಲ್ಲ, ಅದು ಸಿಚುವೇಶನ್ ನೋಡಿ. ಅವ್ರಿಗೇನಾದ್ರೂ ಎಮರ್ಜೆನ್ಸಿ ಆಸ್ಪತ್ರೆಗೆ ಇದ್ರೂ ಯೋಚನೆ ಮಾಡೋದಿಲ್ಲ. 7% ಅಂತ ಹೇಳ್ಬಿಟ್ಟು 1 ಲಕ್ಷ ನೀವು 7% ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಆಲ್ರೆಡಿ ಕಟ್ ಮಾಡ್ಕೊಂಡೇ ಕೊಟ್ಟಿರ್ತಾರೆ. ಒಂದು ತಿಂಗ್ಳಿಗೆ 7%, ತಿಂಗ್ಳಿಗೆ 5%. ಎಲ್ಲಿಂದ ಕಟ್ತಾರೆ? ದುಡ್ಡೇ ಇಲ್ದಿರೋರು ಪಾಪ. ಇದೇ ಪರಿಸ್ಥಿತಿಗಳು ಆಗ್ತಿರೋದು. ಇವ್ರುಗಳಿಗೆಲ್ಲ ಯಾಕೆ ಬ್ಯಾಂಕಲ್ಲಿ ಲೋನ್ ಸಿಗಲ್ವಾ ಅಂತ ನೀವು ಯೋಚನೆ ಮಾಡಿದ್ರೆ, ಬ್ಯಾಂಕಲ್ಲಿ ನಿಮ್ಗೆ ಹೋಮ್ ಲೋನು, ಕಾರ್ ಲೋನು, ಗೋಲ್ಡ್ ಲೋನು, ಪರ್ಸನಲ್ ಲೋನು, ಆ ಲೋನ್, ಈ ಲೋನ್ ಅಂತ ಸುಮಾರು ಲೋನ್ಗಳಿದೆ. ಬಟ್ ಅದರಲ್ಲೆಲ್ಲ ನಿಮ್ಗೆ ಇಂಟ್ರೆಸ್ಟ್ ರೇಟ್ ನೋಡಿದ್ರೆ 8% ಇಂದ 13% ವರೆಗೂ ಇದೆ. ಅಂದ್ರೆ ಡಿಪೆಂಡ್ಸ್ ಆನ್ ದ ಲೋನ್ ಟೈಪ್. ಅದ್ರಲ್ಲೆಲ್ಲ ನಿಮ್ಗೆ ತುಂಬಾ ಡಾಕ್ಯುಮೆಂಟ್ ಕೇಳ್ತಾರೆ. ನಿಮ್ಗೆ ಇನ್ಕಮ್ ಏನ್ ಬರುತ್ತೆ, ಬ್ಯಾಂಕಲ್ಲಿ ನಿಮ್ಗೆ ಲೋನ್ ಯಾಕೆ ಕೊಡ್ತಾರೆ ಅಂದ್ರೆ, ನಿಮ್ಗೆ ಯಾರಿಗಾದ್ರೂ ಇನ್ಕಮ್ ಬರ್ತಿದ್ಯಾ, ಮಂತ್ಲಿ ಟ್ರಾನ್ಸಾಕ್ಷನ್ ಎಷ್ಟು ನಡೆದಿದೆ, ಇವನ ಹತ್ರ ಏನ್ ಇನ್ಕಮ್ ಇದೆ, ಏನ್ ಅಸೆಟ್ ಇದೆ, ಎಲ್ಲಾ ವಿಚಾರಗಳನ್ನ ವಿಚಾರಿಸಿ ಅವ್ರು ಲೋನ್ ಕೊಡ್ತಾರೆ ಬ್ಯಾಂಕ್ ಅವ್ರು. ಬಟ್ ಆದ್ರೆ ಈ ಲೋ ಕ್ಲಾಸ್ ಅವ್ರಿಗೆ, ಲೋ ಇನ್ಕಮ್ ಅವ್ರಿಗೆ ಏನ್ ಇನ್ಕಮ್ ಗ್ಯಾರಂಟಿ ಇರೋದಿಲ್ಲ. ಕೂಲಿ ಮಾಡಿದ್ರೆ ದುಡ್ಡು ಅಥವಾ ಏನಾದ್ರೂ ಒಂದು ವ್ಯವಸಾಯ ಮಾಡಿ ಅದ್ರಲ್ಲಿ ಬರುವಂತ ದುಡ್ಡು, ಅವ್ರದ್ದೇನು ಕಾನ್ಸ್ಟೆಂಟ್ ಇನ್ಕಮ್ ಇರೋದಿಲ್ಲ. ಅದೇ ಕಾರಣಕ್ಕೆ ಅವ್ರಗಳಿಗೆಲ್ಲ ಬ್ಯಾಂಕಲ್ಲಿ ಅಷ್ಟೊಂದು ಲೋನ್ ಕೊಡೋದಿಲ್ಲ. ಈ ವಿಡಿಯೋನ ನೋಡ್ತಿರೋರು ಯಂಗ್ಸ್ಟರ್, ಮೋಸ್ಟ್ ಪೀಪಲ್ ಯಂಗ್ಸ್ಟರ್ ಇರ್ತಾರೆ. ಸೊ ಅವ್ರಗಳಿಗೆಲ್ಲ ಒಂದು ಸಣ್ಣ ಕಿವಿ ಮಾತು, ಎಜುಕೇಶನ್ ಹಿಂದೆ ಹೋಗ್ತಿರೋ ನೀವು ಸ್ಕಿಲ್ಗಳನ್ನ ಕಲೀರಿ. ಯಾವ್ದು ನಾನು ಅಡ್ವರ್ಟೈಸ್ಮೆಂಟ್ ಹೇಳ್ತಿಲ್ಲ, ಡೋಂಟ್ ಮೈಂಡ್. ಒಂದು ಒಳ್ಳೆ ಇನ್ಕಮ್ ಬರುವಂತ ಸ್ಕಿಲ್ ನ ಕಲ್ತ್ರೆ ಮಾತ್ರನೇ ನಿಮ್ ಲೈಫ್ ಬದಲಾಗೋದು. ಇಲ್ಲ ಅಂದ್ರೆ ಅಲ್ಲೇ ಅದೇ ಲೂಪಲ್ಲಿ ಸ್ಟಕ್ ಆಗ್ತೀರಾ. ನೀವು ಎಷ್ಟು ಬೇಗ ಸ್ಕಿಲ್ ನ ಕಲ್ತು ಎಷ್ಟು ಬೇಗ ರೆಸ್ಪಾನ್ಸಿಬಿಲಿಟಿನ ತಗೊಂತಿರೋ, ನಿಮ್ಮ ಮನೆಯಲ್ಲಿರುವಂತ ಜವಾಬ್ದಾರಿಗಳನ್ನ ನೀವು ತೀರ್ಸೋಕಾಗುತ್ತೆ. ಎಷ್ಟೋ ಜನಕ್ಕೆ ಹೆಣ್ಮಕ್ಳು ಮದುವೆ ಮಾಡ್ಬೇಕು ಅಂತ ಇರುತ್ತೆ, ಇನ್ನೊಬ್ರು ಎಜುಕೇಶನ್ ಅಂತ ಇರುತ್ತೆ, ಇನ್ನೊಬ್ರು ಇನ್ನೊಂದೇನೋ ಆಪರೇಷನ್, ಅದು ಇದು ಅಂತ. ಫಿನಾನ್ಷಿಯಲ್ ದುಡ್ಡು ತುಂಬಾ ಇಂಪಾರ್ಟೆಂಟ್. ಸೊ ದುಡ್ಡು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನೀವು ಸಾಲಗಳನ್ನ ಮಾಡಕ್ ಹೋಗುತ್ತಿರಲ್ಲ, ಅದು ಅಲ್ಲಿ ಕೊಡ್ತಾ ಬೀಳೋದೆ ಅಲ್ಲಿ. ಈಗೆಲ್ಲ ಲೋನ್ಗಳನ್ನ ನೀವು ಎಂತರೂ ಕೊಡ್ತಾರೆ. ಸ್ಟೂಡೆಂಟ್ ಲೋನ್ ಅಂತ ಒಂದು ಸ್ಕೀಮ್ಗಳಿದೆ. ನೀವು ಸ್ಟೂಡೆಂಟ್ ಗಳಿಗೆ ಲೋನ್ ಕೊಡ್ತಾರೆ. ಎಷ್ಟೋ ಆಪ್ ಗಳಿದಾವೆ. ಸ್ಟೂಡೆಂಟ್ ಗಳಿಗೆ ಲೋನ್ ಕೊಟ್ಬಿಟ್ಟು ಎಷ್ಟು ಲೂಟಿ ಮಾಡ್ತಾ ಇದಾರೆ ಗೊತ್ತಾ? ಅವ್ರಗಳಿಗೆಲ್ಲ ಏನ್ ಇನ್ಕಮ್ ಇರುತ್ತೆ ಅಂತ, ಹೆಂಗ್ ರಿಟರ್ನ್ ಕೊಡ್ತಾರೆ ಅಂತ ಹೆಂಗ್ ಕೊಡ್ತಾರೆ ಹೇಳಿ ಇವರು? ಅದ್ರಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಹೆಂಗಿರುತ್ತೆ, ಅದ್ರಲ್ಲಿ ಒಂದು ಫ್ರೀ ಬೀಸ್ ಗಳು ಕೊಡ್ತಾರೆ. ನೀವೇನಾದ್ರೂ ರೆಫರಲ್ ಮಾಡೋರು ನಿಮ್ಗೆ ಇಷ್ಟೊಂದು ಅಂತ ಪಾಯಿಂಟ್ಸ್ ಹಂಗಿಂಗೆ ಅಂತ ಹೇಳ್ಬಿಟ್ಟು ದೇ ಆರ್ ಲೂಟಿಂಗ್ ಪೀಪಲ್. ಲೋನ್ ಅನ್ನೋದೇ ಒಂದು ದೊಡ್ಡ ಡೇಂಜರಸ್ ಥಿಂಗ್. ತಪ್ಪಲ್ಲ, ವೆರಿ ಡೇಂಜರ್. ಅವಶ್ಯಕತೆಗೂ ಆಡಂಬರಕ್ಕೂ ತುಂಬಾ ವ್ಯತ್ಯಾಸ ಇದೆ. EMI ಅದ್ರ ಹಿಂದಿನ ರಹಸ್ಯನ ತಿಳ್ಕೊಂಡ್ರೆ ನಿಮ್ಗೂ ಅರ್ಥ ಆಗುತ್ತೆ. ಬಟ್ ಅದು ಇನ್ನೊಂದು ದಿನ ಇನ್ನೊಂದು ಟಾಪಿಕ್ ಅಲ್ಲಿ ಮಾತಾಡೋಣ. ಒಂದಷ್ಟು ಫಿನಾನ್ಷಿಯಲ್ ಟಿಪ್ಸ್. ಸಾಲ ಮಾಡೋದಕ್ಕೂ ಮುಂಚೆ ನಿಮ್ಗೆ ಆ ಸಾಲದ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ. ನೀವು ಯಾವುದೇ ಸಾಲನ ಮಾಡಿದ್ರು ಕೂಡ ಆ ದುಡ್ಡನ್ನ ನೀವು ಎಲ್ಲಿಗೆ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸಾಲ ಮಾಡಿ ಸಾಲ ತೀರ್ಸೋಕೆ ಹೋಗೋದು ದೊಡ್ಡ ತಪ್ಪು. ಆ ಸಾಲನ ಮಾಡಿದ್ಮೇಲೆ ಸಪೋಸ್ ಈಗ ಹಳ್ಳಿಗಳ ಕಡೆ ಇರೋರು, ರೈತರು, ಅವ್ರು ಯಾರಾದ್ರೂ ಒಂದು ಸಾಲನ ಮಾಡಿದ್ರೆ, ಒಂದು ಹಸು ತಗೊಳಕ್ಕೆ, ಒಂದು ಕುರಿಗಳು ತಗೊಳ್ಳೋದಕ್ಕೆ, ಒಂದು ಆಡುಗಳು ತಗೊಳ್ಳೋದಕ್ಕೆ, ಇನ್ನೊಂದೇನಾದ್ರೂ ಒಂದು ಸೈಟ್ ತಗೊಳ್ಳೋದಕ್ಕೆ, ಜಮೀನ್ ತಗೊಳ್ಳೋದಕ್ಕೆ, ಇಂಥ ಕಡೆ ಇನ್ವೆಸ್ಟ್ ಮಾಡೋದ್ರಿಂದ ಅದು ರಿಟರ್ನ್ ಕೊಡುತ್ತೆ. ಬಟ್ ಈ ಸಾಲನ ತಗೊಂಡು ನೀವು ಬೇರೆ ರಿಟರ್ನ್ನೇ ಕೊಡದೇ ಇರುವಂತ ವಿಚಾರಗಳಿಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಸಾಲ ಕಟ್ಟೋದು ನಿಮ್ಗೆ ಹೊರೆ ಆಗ್ತಾ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಗಳು ಬರುತ್ತೆ, ಕಷ್ಟ ಕಾಲಗಳು ಬರುತ್ತೆ, ಇಲ್ನೆಸ್, ಏನಾದ್ರೂ ಒಂದು ಹೆಲ್ತ್ ಇಶ್ಯೂಸ್ ಏನಾದ್ರೂ ಒಂದಷ್ಟು ಬರ್ತಾ ಇರುತ್ತೆ. ಅದಕ್ಕೆ ಅಂತ ಒಂದು ಸೇವಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ಒಂದು ಸೇವಿಂಗ್ ಅಕೌಂಟ್ ನ ಓಪನ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ಸ್ ನ ಮಾಡಿ. ದುಡ್ಡಿದೆಯಾ, ಡಿಸ್ಟ್ರಿಬ್ಯೂಟ್ ಮಾಡಿ ಇನ್ವೆಸ್ಟ್ಮೆಂಟ್ ನ. ಒಂದೇ ಜಾಗದಲ್ಲಿ ದುಡ್ಡನ್ನು ಇಡೋಕೆ ಹೋಗ್ಬಾರ್ದು. ನಾನು ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಅಲ್ಲ, ಬಟ್ ಆದ್ರೂ ಒಂದು ಸಣ್ಣ ಟಿಪ್ಪು ಅಷ್ಟೇ. ರೈತರ ಪರವಾಗಿ ಎಷ್ಟೋ ಗೌರ್ಮೆಂಟ್ ಸ್ಕೀಮ್ಗಳಿದೆ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸತ್ಯ ಪ್ರಾಮಿಸ್ ಹೇಳ್ತಾ ಇದೀನಿ, ಎಷ್ಟೋ ಸ್ಕೀಮ್ಗಳಿದೆ. ಎಷ್ಟೋ ಸಾಲಗಳನ್ನ ಕೆಲವು ಸಲ ಮನ್ನಾ ಮಾಡ್ಬಿಡ್ತಾರೆ. ಇಂಟ್ರೆಸ್ಟ್ ರೇಟು ಮೀಡಿಯಂ ಆಗಿರುತ್ತೆ, ತುಂಬಾ ಕಮ್ಮಿನೂ ಇಲ್ಲ, ಜಾಸ್ತಿನೂ ಇಲ್ಲ. ಬಡ್ಡಿ ತಗೊಳ್ಳೋದ್ರ ಬದಲಾಗಿ ಅಂತ ಕಡೆ ನೀವು ಸಾಲ ಮಾಡೋದ್ರಿಂದ ನಿಮ್ಗೆ ಈ ತರ ಪ್ರೆಷರ್ಗಳು ಬರೋಲ್ಲ ಅನ್ನೋದು ಒಂದು ನನ್ನ ಅನಿಸಿಕೆ. ನನಗೆ ಗೊತ್ತಿಲ್ಲ ಈ ವಿಡಿಯೋನ ಎಷ್ಟು ಜನ ನೋಡ್ತಾರೆ ಅಂತ, ಬಟ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋಗೆ ಹೊಸಬ್ರಾಗಿದ್ರೆ ಲೆಟ್ ಮಿ ಟೆಲ್ ಯು, ಹ್ಯಾವ್ ಟೇಕನ್ 100 videos 100 days ಚಾಲೆಂಜ್. ನೀವೇನಾದ್ರೂ ವಿಡಿಯೋಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳುವಂತ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ